SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಗಾಗಬಾರ್ದು. ನಾವು ಹಿರಿಯರನ್ನ ನೆನೆಸ್ಕೊಂಡೆ ಅವರ ದಾರಿಯಲ್ಲಿ ನಾವು ನಡೀಬೇಕು. 75 ವರ್ಷವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿ ಎಲ್ಲ ಕಲಾವಿದರ ಪುಸ್ತಕಗಳನ್ನು ಅವರ ಹೊರತಂದ್ರು. ನಮ್ಮ ಜಯಮಾಲ ಅವರು 100 ವರ್ಷದ ಉತ್ಸವ ಕೂಡ ಅವರೇ ಆಚರಿಸುವಂತಾಗಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಈ ಸೌಭಾಗ್ಯ ಲೋಕೇಶ್ ಅವ್ರಿಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ ಅವ್ರ ಮನೆ ಸೊಸೆಯಾಗಿ. ಸೊ ಹಾಗಾಗಿ ನನಗೆ ತುಂಬಾ ತುಂಬಾ ಖುಷಿ ಆಗಿದೆ. ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದೊಂದು ಸಂಭ್ರಮದ ಸನ್ನಿವೇಶ. ವಾಸ್ತವವಾಗಿ ನಾನು ಮಾತಾಡಬೇಕು ಅಂತ ಬರಲಿಲ್ಲ, ಭಾಗವಹಿಸಬೇಕು ಅಂತ ಬಂದೆ. ಭಾಗವಹಿಸೋದೇನೆ ಒಂದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ವಾಕ್ಚಿತ್ರ ಪರಂಪರೆ 93 ವರ್ಷಗಳನ್ನ ತಲುಪಿರುವಂತ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಭಾಗವಹಿಸಿದ್ದೀವಿ ಅನ್ನೋದೇನೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ. ಈ ಚಿತ್ರಗಳನ್ನ ಅನಾವರಣ ಮಾಡಿದ್ರ ಬಗ್ಗೆ ಗಿರಿಜಾ ಲೋಕೇಶ್ ಅವರು ಬಹಳ ಸಂತೋಷಪಟ್ಟು 93 ವರ್ಷದ ನಂತರದಲ್ಲಿ ಇದಾಗಿದೆ ಅಂತ. ಅದು ನಿಜ. ಆದ್ರೆ 92 ವರ್ಷದವರೆಗೆ ಅವರೆಲ್ಲ ನಮ್ಮ ಹೃದಯದಲ್ಲಿ 92 ವರ್ಷ ನಮ್ಮ ಒಳಗಡೆ ಇದ್ದದ್ರಿಂದ ಈಗ 93ನೇ ವರ್ಷ ಹೊರಗಡೆ ಒಂದು ಫೋಟೋ ತೋರಿಸ್ತಿದೀವಿ ಅಷ್ಟೇನೆ. ಅವರನ್ನ ಹೌದು, ಅವ್ರು ಯಾರನ್ನು ಕನ್ನಡ ಚಿತ್ರರಂಗ ಮರೆತಿದೆ ಅಂತ ನಾನಂತೂ ಭಾವಿಸ್ಕೊಂಡಿಲ್ಲ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಕನ್ನಡ ಚಿತ್ರರಂಗ ತನ್ನ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸಿಕೊಂಡು ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ ಮತ್ತು ಬೆಳೀತಾ ಇದೆ. ಸತಿ ಸುಲೋಚನದ ಮಹತ್ವ ಏನು ಅಂತ ಮಾತ್ರ ಒಂದು ಕೆಲವು ವಾಕ್ಯಗಳಲ್ಲಿ ಹೇಳಿಬಿಟ್ಟು ನಾನು ನನ್ನ ಮಾತನ್ನ ಮುಗಿಸೋದಕ್ಕೆ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಜಯಮಾಲ ಅವರು ಮಾತಾಡಿದ ಆರಂಭದಲ್ಲಿ ಹೇಳಿದ್ರು, ಭಕ್ತ ಧ್ರುವ ಮತ್ತು ಸತಿ ಸುಲೋಚನ ಒಟ್ಟಿಗೆನೇನೆ 33ನೇ ಇಸ್ವಿನಲ್ಲಿ ಚಿತ್ರೀಕರಣ ಪ್ರಾರಂಭ ಆಗಿ ಸತಿ ಸುಲೋಚನ ಮೊದಲು ಬಿಡುಗಡೆ ಆಯಿತು. ಮೊದಲು ಬಿಡುಗಡೆ ಆದ್ರಿಂದ ಅದು ಮೊದಲ ಚಿತ್ರ ಅಂತ ಅನ್ನಿಸ್ಕೊಂಡದ್ದು ನಿಜ. ಆದ್ರೆ ಅದು ಮೊದಲು ಬಿಡುಗಡೆ ಆದ್ರ ವಿಶೇಷ ಏನು ಅಂತಂದ್ರೆ, ಒಬ್ಬ ಮಹಿಳೆಯನ್ನ ಕುರಿತು ದಕ್ಷಿಣ ಭಾರತದಲ್ಲಿ ಬಂದ ಮೊದಲ ಚಿತ್ರ ಇದು ಅನ್ನೋದನ್ನು ಮರೆಯಬಾರದು ನಾವು. ವಿಶೇಷ ಅದು 1931ರಲ್ಲಿ ತಮಿಳುನಾಡಿನಲ್ಲಿ ಮೊದಲ ವಾಕ್ಚಿತ್ರ ಕಾಳಿದಾಸ, 1932ರಲ್ಲಿ ತೆಲುಗಿನ ಮೊದಲ ವಾಕ್ಚಿತ್ರ ಭಕ್ತ ಪ್ರಹ್ಲಾದ, 1938ರಲ್ಲಿ ಮಲಯಾಳಂನಲ್ಲಿ ಮೊದಲ ವಾಕ್ಚಿತ್ರವೇ ಸಾಮಾಜಿಕ ಚಿತ್ರ ಬಾಲನ್ ಅಂತ. ಸೊ ಇದನ್ನ ಎಲ್ಲ ನೋಡಿದಾಗ ಕನ್ನಡದ ಚಲನಚಿತ್ರ ಆರಂಭ ಆಗಿದ್ದು ಮಹಿಳೆಯ ವಸ್ತುವಿನಿಂದ. ಜೊತೆಗೆ ಆ ಮಹಿಳೆ ಒಬ್ಬ ರಾಕ್ಷಸನ ಪತ್ನಿ, ರಾಕ್ಷಸ ಅಂತ ಭಾವಿಸ್ಕೊಂಡಿದ್ದ ಪತ್ನಿ. ಅಂದ್ರೆ ಕನ್ನಡ ಚಿತ್ರರಂಗ ರಾಕ್ಷಸರು ದೇವಮಾನವರು ಯಾವ ಭೇದ ಭಾವವನ್ನು ಮಾಡದೆ ಸಮಭಾವದಿಂದ ಒಂದು ಮಹಿಳೆಯ ಸ್ತ್ರೀ ಸಂವೇದನೆಯ ಚಿತ್ರವನ್ನು ಕೊಟ್ಟಿದೆ ಅನ್ನೋದೇ ಕನ್ನಡ ಚಿತ್ರರಂಗದ ಹಿರಿಮೆ. ಹಾಗಾಗಿ ಆ ಹಿರಿಮೆಯನ್ನು ನಾವು ಇವತ್ತು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಆ ಹಿರಿಮೆ ಹೀಗೆ ಮುಂದುವರಿತಾ ಇರಲಿ. ಸಾಕಷ್ಟು ರಚನಾತ್ಮಕವಾದ ಕೆಲಸಗಳಾಗ್ಲಿ. ಕನ್ನಡ ಚಿತ್ರರಂಗದಲ್ಲಿ ಇರುವಂತ ಅನೇಕ ಸಮಸ್ಯೆಗಳಿಗೆ ನಾವೆಲ್ಲ ಒಗ್ಗಟ್ಟಿನಿಂದ ಸರ್ಕಾರದ ಮುಂದೋದ್ರೆ ಸರ್ಕಾರ ಖಂಡಿತ ಮಾತು ಕೇಳುತ್ತೆ. ನಾವು ಒಡಕಿನಿಂದ ಮುಂದೋದ್ರೆ ಸರ್ಕಾರಕ್ಕೆ ಅಷ್ಟೇ ಬೇಕಾಗಿರುತ್ತೆ. ಏಕೆಂದ್ರೆ ಯಾವುದೇ ಆಳುವ ಸರ್ಕಾರಗಳಿದಾವಲ್ಲ, ಒಗ್ಗಟ್ಟಿನಿಂದ ಏಕದನಿಯಲ್ಲಿ ಹೋದಾಗ ಅವು ಖಂಡಿತ ಅದಕ್ಕೆ ಮನ್ನಣೆಯನ್ನ ಕೊಟ್ಟೇ ಕೊಡುತ್ತವೆ. ಹಾಗಾಗಿ ಕನ್ನಡ ಚಿತ್ರರಂಗದ ಉನ್ನತಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿ ಒಂದು ನೀಲನಕ್ಷೆಯನ್ನ ಸಿದ್ಧ ಮಾಡಿಕೊಂಡು ಸರ್ಕಾರದ ಮುಂದೆ ಹೋಗಿ ಸರ್ಕಾರದಿಂದ ಅದಕ್ಕೆಲ್ಲ ಒಪ್ಪಿಗೆಯನ್ನ ತೆಗೆದುಕೊಂಡು ಮತ್ತಷ್ಟು ಕನ್ನಡ ಚಿತ್ರರಂಗ ಉಜ್ವಲವಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.